ಬಿಟ್ಕಾಯಿನ್ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂಥ ವಿಚಾರ. ಒಂದಷ್ಟು ಜನ ಇದರಲ್ಲಿ ಈ ಬಗ್ಗೆ ವಿಚಾರಣೆ ಕೂಡ ಆಗಿತ್ತು, ಜೈಲಿಗೂ ಕೂಡ ಹೋಗಿ ಬಂದಿತ್ತು. ಆದರೆ ಈಗ ಅಧಿಕಾರಿಗಳಿಗೆ ಬುಲಾವ್ ಬಂದಿದೆ. ಬಿಟ್ಕಾಯಿನ್ ವಿಚಾರವಾಗಿ ಹಿರಿಯ ಪೊಲೀಸ್ ಅಧಿಕಾರಿ ಸಂದೀಪ್ ಪಾಟೀಲ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. ವಿಚಾರಣೆ ಎದುರಿಸುವಂತೆ ನೋಟಿಸ್, ಕೆಲವು ಮಾಹಿತಿಗೆ ಸ್ಪಷ್ಟನೆಯನ್ನ ಪಡಿಬೇಕು ಅಂತೇಳಿ SIT ಟೀಮ್ ಬುಲಾವ್ ಕೊಟ್ಟಿದೆ. CID ಬಿಟ್ಕಾಯಿನ್ ಹಗರಣದ ತನಿಖಾಧಿಕಾರಿಗಳಿಂದ ನೋಟಿಸ್ ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಬಿಟ್ಕಾಯಿನ್ ವಿಚಾರವಾಗಿ ಹಿರಿಯ ಅಧಿಕಾರಿಗೆ ಬುಲಾವ್ ಕೊಟ್ಟಿರೋ ಮಾಹಿತಿ ಸಿಕ್ಕಿದೆ. ವಿಚಾರಣೆಗೆ ಹಾಜರಾಗಬೇಕು, ಕೆಲವೊಂದಿಷ್ಟು ಮಾಹಿತಿಗಳು ನಮ್ಗೆ ಬೇಕು ಅಂತ SIT ಟೀಮ್ ಬುಲಾವ್ ನೀಡಿರುವಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿ ಸಂದೀಪ್ ಪಾಟೀಲ್ ಕೆಲವು ಮಾಹಿತಿಗೆ ಸ್ಪಷ್ಟನೆಯನ್ನು ಕೊಡಿ ಅಂತ SIT ಟೀಮ್ ಬುಲಾವನ್ನು ಕೊಟ್ಟಿದೆ. CID ಬಿಟ್ಕಾಯಿನ್ ಹಗರಣದ ತನಿಖಾಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ಕೇಸ್ ಸಮಯದಲ್ಲಿ CCB ಜಂಟಿ ಪೊಲೀಸ್ ಆಯುಕ್ತರಾಗಿದ್ದರು ಸಂದೀಪ್ ಪಾಟೀಲ್. ಬಿಟ್ಕಾಯಿನ್ ಪ್ರಕರಣದ ತನಿಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿದ್ದರು ಇವರೇ, ಸಂದೀಪ್ ಪಾಟೀಲ್ ಅವರೇ. ಇದೇ ಹಿನ್ನೆಲೆಯಲ್ಲಿ ಕೆಲವು ಮಾಹಿತಿ ವಿನಿಮಯಕ್ಕೆ CID ಅಧಿಕಾರಿಗಳು ಕರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಹಿರಿಯ ಪೊಲೀಸ್ ಅಧಿಕಾರಿ ಸಂದೀಪ್ ಪಾಟೀಲ್ ಅವರಿಗೆ ಸದ್ಯ ನೋಟಿಸ್ ಬಂದಿದೆ ಬಿಟ್ಕಾಯಿನ್ ವಿಚಾರವಾಗಿ. ಇವ್ರ ಹತ್ರ ಯಾವ ರೀತಿಯಾಗಿ ಮಾಹಿತಿಯನ್ನು ಪಡ್ಕೊಳ್ಬಹುದು? ಸಂಪತ್, ಖಂಡಿತವಾಗ್ಲು ಈಗಾಗಲೇ ಬಿಟ್ಕಾಯಿನ್ ಹಗರಣ ಏನು 2022ರಲ್ಲಿ ಬಿಟ್ಕಾಯಿನ್ ಹಗರಣ ದೊಡ್ಡ ಮಟ್ಟಕ್ಕೆ ಸಂಚಲನವನ್ನು ಮೂಡಿಸಿತ್ತು. ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಅನ್ನೋ ಮಾತುಗಳು ಕೂಡ ಇತ್ತು. ಇದಾದ ನಂತರ CCBಗೆ ಈ ಒಂದು ಕೇಸನ್ನ ವರ್ಗಾವಣೆ ಮಾಡಲಾಗಿತ್ತು. CCB ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸಿದ್ರು. ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ CCB ಜಂಟಿ ಆಯುಕ್ತರಾಗಿ ಸಂದೀಪ್ ಪಾಟೀಲ್ ಅವರು ಕೂಡ ಇರ್ತಾರೆ. ಹೀಗಾಗಿ ಆ ಬಿಟ್ಕಾಯಿನ್ ಪ್ರಕರಣ ಸಂಬಂಧ ಈಗಾಗಲೇ ದೋಷಾರೋಪಣಾ ಪಟ್ಟಿ ಕೂಡ ಸಲ್ಲಿಕೆಯಾಗಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೋಷಾರೋಪಣಾ ಪಟ್ಟಿ ಸರಿ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ನಡೆದಿದ್ವು. ಈಗ ಸದ್ಯಕ್ಕೆ ಆ ಹಿನ್ನೆಲೆಯಲ್ಲಿ ದೋಷಾರೋಪಣಾ ಪಟ್ಟಿಯನ್ನ ಏನೋ ಸಲ್ಲಿಸಿದ್ರು CCB ಅಧಿಕಾರಿಗಳು, ಅದು ಸರಿ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆಗಳಾದಂತಹ ಸಂದರ್ಭದಲ್ಲಿ SIT ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಆ SIT ತಂಡದಿಂದ ಈಗಾಗಲೇ ಹಲವರನ್ನ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗ ಅದರ ಮುಂದುವರಿದ ಭಾಗವಾಗಿ ಆ CID ಅಧಿಕಾರಿಗಳು ಬಿಟ್ಕಾಯಿನ್ ಪ್ರಕರಣ ಸಂಬಂಧ ಹಿರಿಯ IPS ಅಧಿಕಾರಿ ಸಂದೀಪ್ ಪಾಟೀಲ್ ಅವರಿಗೆ ಈಗ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ನೋಟಿಸ್ ನ ಅನ್ವಯ ಅವರು ಆ ವಿಚಾರಣೆಗೆ ಅಂತಂದ್ರೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೇಳಿರುವಂತದ್ದು ಸಂದೀಪ್ ಪಾಟೀಲ್ ಅವರಿಗೆ. ಕೆಲವೊಂದು ಅಂತಂದ್ರೆ ಪ್ರಕರಣದ ಇಂಚಿಂಚು ತನಿಖೆಗೂ ಕೂಡ ಸಂದೀಪ್ ಪಾಟೀಲ್ ಅವರು ಆ ಟೈಮ್ ನಲ್ಲಿ ಆದೇಶವನ್ನ ನೀಡಿರ್ತಾರೆ. ಇದೇ ಹಿನ್ನೆಲೆ ಕೆಲವು ಮಾಹಿತಿ ವಿನಿಮಯಕ್ಕೆ CID ಅಧಿಕಾರಿಗಳು ಈಗ ಅವರನ್ನ ಕರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಅಂತಂದ್ರೆ ಯಾವ ಆಯಾಮದಲ್ಲಿ ತನಿಖೆಯನ್ನ ನಡೆಸಲಾಗಿತ್ತು, ಹಾಗೇನೆ ಏನೆಲ್ಲ ಅಂಶಗಳನ್ನ ಉಲ್ಲೇಖನ ಮಾಡಿ ಈಗಾಗಲೇ ದೋಷಾರೋಪಣಾ ಪಟ್ಟಿ ಬಗ್ಗೆ ಮಾಹಿತಿ ಇದ್ರೂ ಕೂಡ ಕೆಲವೊಂದು ಅಂಶಗಳನ್ನ ಅದರಲ್ಲಿ ಸೇರಿಸಬೇಕಾಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಹೀಗಾಗಿ ಇಬ್ಬರಿಗೆ ಮಾತ್ರ ಅಂದ್ರೆ ಖಂಡೇಕರ್ ಮತ್ತೆ ಶ್ರೀಕಿ ವಿರುದ್ಧವಾಗಿ ಮಾತ್ರ ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಿತ್ತು. ಹೀಗಾಗಿ ಇದನ್ನೆಲ್ಲ ಹೊರತುಪಡಿಸಿ ಬೇರೆ ಎಲ್ಲ ಮಾಹಿತಿಗಳು ಏನಿದೆ ಅಂತಂದ್ರೆ SIT ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲನೆ ನಡೆಸಬೇಕಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕರೆದು ಮಾಹಿತಿಯನ್ನ ಕೇಳುವಂತಹ ಒಂದು ಪ್ರೊಸೆಸ್ ಏನಿದೆ ಅದನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಆ ಮಾಹಿತಿಯನ್ನ ನೀಡಿ ಅಂತ ಹೇಳ್ಬಿಟ್ಟು ಈಗ ಸಂದೀಪ್ ಪಾಟೀಲ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಇನ್ನು ಇದಕ್ಕೆ ಈ ಒಂದು ನೋಟಿಸ್ಗೆ ಸಂದೀಪ್ ಪಾಟೀಲ್ ಅವರು ಕೂಡ ಯಾವುದೇ ರೆಸ್ಪಾನ್ಸ್ ಅನ್ನು ಕೊಟ್ಟಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇನ್ನು ಸಂದೀಪ್ ಪಾಟೀಲ್ ಅವರು ಯಾವಾಗ CID ಕಚೇರಿಗೆ ಬಂದು ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಹಿರಿಯ ಅಧಿಕಾರಿಗಳು ಅಂತಂದ್ರೆ ಹಿರಿಯರು ಅಂತಂದ್ರೆ ಕೆಲ ರಾಜಕಾರಣಿಗಳ ಮಕ್ಕಳಾಗಿರಬಹುದು, ಇನ್ನು ಅನೇಕ ಮಂದಿ ಶ್ರೀಕಿ ಜೊತೆ ಸಂಪರ್ಕವನ್ನ ಹೊಂದಿದ್ರು, ನಿಕಟ ಸಂಪರ್ಕವನ್ನ, ಅವರ ಹೆಸರುಗಳನ್ನ ಕಂಪ್ಲೀಟ್ ಆಗಿ ಈ ಒಂದು ದೋಷಾರೋಪಣಾ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅನ್ನೋದು ಮಾತುಗಳು ಕೂಡ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಸರಿಪಡಿಸಿ ಸೂಕ್ಷ್ಮವಾದಂತಹ ತನಿಖೆಯನ್ನು ನಡೆಸಿ ಬಿಟ್ಕಾಯಿನ್ ಹಗರಣದಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲರ ಹೆಡೆಮುರಿ ಕೊಟ್ಟೋದಕ್ಕೆ ಈಗ SIT ತಂಡ ಮುಂದಾಗಿರುವಂತದ್ದು. ಹೀಗಾಗಿ ಆ ಹಿರಿಯ IPS ಅಧಿಕಾರಿ ಸಂದೀಪ್ ಪಾಟೀಲ್ ಅವರನ್ನ ಕರೆಸಿಕೊಂಡು ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಳ್ಳೋಕ್ಕೂ ಕೂಡ ಮುಂದಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.